ನಮಸ್ಕಾರ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವ ಪಂಚಾಕ್ಷರಿ ಯಂತ್ರ ಮತ್ತು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದೊಂದು ನಮ್ಮ ಪೂರ್ವಿಕರು ಮಾಡಿದಂತಹ ಋಷಿಮುನಿಗಳು ಮಾಡಿದಂತಹ ಗೌಪ್ಯವಾದ ಯಂತ್ರ ಮತ್ತು ಮಂತ್ರ ಆಗಿರುತ್ತೆ. ಇದರಿಂದ ಸಾಕಷ್ಟು ನಾವು ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಪ್ರಯೋಜನ ಪಡ್ಕೋಬೋದು. ಏಕೆಂತೇಳಿದ್ರೆ ಶಿವ ಭಕ್ತರಿಗೆ ಕೇಳಿದ್ದನ್ನು ಕರುಣಿಸುವಂತಹ ಒಂದು ದಯಾಮೂರ್ತಿ ಅಲ್ವಾ. ಸೊ ಹಾಗಾಗಿ ಇದು ತುಂಬ ಅಂದರೆ ತುಂಬ ಕೆಲಸಕ್ಕೆ ಬರೋಂಥದ್ದಾಗಿರುತ್ತೆ. ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅಂಥವರು ಎಷ್ಟು ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲಲ್ಲಪ್ಪ, ಮನಸ್ಸಿಗೆ ಸಮಾಧಾನ ಇಲ್ಲ, ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ನೆರವೇರ್ತಾ ಇಲ್ಲ, ನಮ್ಗೆ ಏನು ಹಣೆ ಬರ ಪಡ್ಕೊಂಡು ಬಂದಿದ್ದೀವಿ ಗೊತ್ತಿಲ್ಲ, ಯಾರಾದ್ರೂ ಏನಾರು ಮಾಡಿಸಿದಾರ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ನನ್ನ ಜೀವನ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಅಂತ ತುಂಬ ನೊಂದಿರ್ತೀರ. ನಾನು ಇಷ್ಟೇ ಎಲ್ಲ ಹೇಳೋದು, ತುಂಬ ಅಂದರೆ ತುಂಬ ನೊಂದಿರ್ತೀರ. ಅದು ಹೇಳೋಕ್ಕೂ ಆಗಲ್ಲ. ಏಕೆಂತೇಳಿದ್ರೆ ಆ ನೋವು ಯಾರು ಅನುಭವಿಸಿರ್ತಾರೆ ಅವ್ರಿಗೆ ಮಾತ್ರ ಅದರದ್ದು ಇದು ವ್ಯಾಲ್ಯೂ ಗೊತ್ತಿರುತ್ತೆ, ಅಷ್ಟವರಿಗೆ ಗೊತ್ತಿರುತ್ತೆ ಊಟದ ಬೆಲೆ ಏನು ಅಂತ. ಆದ್ದರಿಂದ ಈ ಯಂತ್ರ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಯಾಕೆಂತೇಳಿದ್ರೆ ಈ ಸರಿ ಬಂದಿರೋಂಥ ಶಿವರಾತ್ರಿ ಒಂದು ಒಳ್ಳೆ ಯೋಗದಲ್ಲಿ ಬಂದಿದೆ. ಶಿವದುರ್ಗ ಯೋಗ ಅಂತ ತುಂಬ ಚೆನ್ನಾಗಿ ಬಂದಿದೆ. ಇದು ಅಮ್ಮನವ್ರಿಗೂ ನಾವು ಪೂಜೆ ಮಾಡೋಕ್ಕೆ ಒಂದು ಸದಾವಕಾಶ ಅಂತಲೇ ತಿಳ್ಕೊಳ್ಳಿ. ಅದೇ ರೀತಿ ಶಿವನಿಗೂ ನಾವು ಒಂದು ನಮ್ಮ ಕೈಲಾದಂಥ ಸೇವೆ, ನಮ್ಮ ಕೈಲಾದಂತಹ ಭಕ್ತಿ, ನಮ್ಮ ಕೈಲಾದಂತಹ ನಮ್ರತೆ ಇವನ್ನೆಲ್ಲ ಅರ್ಪಿಸೋಕ್ಕೆ ಇದೊಂದು ಸದಾವಕಾಶ ಅಂತ ತಿಳಿದುಕೊಂಡು ಶಿವನ ಧ್ಯಾನ ಮಾಡಿ. ಇದರಿಂದ ನಿಮಗೆ ಎಷ್ಟೋ ಕಷ್ಟಗಳು, ನಿಮ್ಮಲ್ಲಿರೋಂಥ ಎಷ್ಟೋ ಅಡೆತಡೆಗಳಾಗಿರಲಿ ಪ್ರತಿಯೊಂದು ನಿವಾರಣೆ ಆಗುತ್ತೆ. ಹಾಗಿದ್ರೆ ಈ ಯಂತ್ರ ಯಾವುದು ಅಂತ ಹೇಳಿದ್ರೆ ಇದೊಂದು ಗೌಪ್ಯ ಆಗಿರೋಂಥ ಯಂತ್ರ ಆಗಿದೆ. ಇದರಲ್ಲಿ ನಾನು ಫುಲ್ ಡೀಟೇಲ್ ಕೊಟ್ಟಿಲ್ಲ. ನಿಮಗೆ ಯಾರಿಗೆಲ್ಲ ನೀವು ತುಂಬ ತೊಂದರೆಯಲ್ಲಿದ್ದೀರಾ, ತುಂಬ ಕಷ್ಟದಲ್ಲಿದ್ದೀರಾ, ಏನು ಮಾಡಿದ್ರು ಎಷ್ಟೇ ಪೂಜೆ ಮಾಡಿದ್ರು ನನಗೆ ಫಲ ಸಿಗ್ತಾಯಿಲ್ಲ, ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ಜೀವನದ ಕೊನೆ ಹಂತದಲ್ಲಿದ್ದೀವಿ, ನಮಗೆ ಜೀವನನೇ ಸಾಕಪ್ಪ ಬೇಡಪ್ಪ ಅಂತ ಅನಿಸ್ಬಿಟ್ಟಿದೆ, ಈಗ ನಮಗೇನು ನಾವೇನಾದರೂ ಆದ್ರೂ ಮಕ್ಕಳನ್ನ ಯಾರು ನೋಡ್ತಾರೆ, ನಾವು ಹೆಂಡ್ತಿನ ಯಾರು ನೋಡ್ತಾರೆ, ಅಥವಾ ತಂದೆ ತಾಯಿನ ಯಾರು ನೋಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ಏನು ಮಾಡಲಿ ಅಂತ ನೀವು ಏನಾದ್ರು ಮನಸ್ಸಲ್ಲಿ ನೊಂದ್ಕೊಂಡಿದ್ರೆ ಅಂಥವ್ರಿಗೆ ಇದು ತುಂಬ ಆಗಿ ಬರುತ್ತೆ ನೋಡಿ. ಯಾಕೆಂತೇಳಿದ್ರೆ ಶಿವರಾತ್ರಿ ಅಂತ ಹೇಳೋದು ಒಂದು ಒಳ್ಳೆ ಯೋಗದಲ್ಲಿ ಬಂದಿದೆ. ಶಿವ ತುಂಬ ಬೇಗ ವರವನ್ನು ಕೊಡ್ತಾನೆ. ಆದ್ದರಿಂದ ನೀವು ಈ ದಿನ ಶಿವರಾತ್ರಿಯಲ್ಲಿ ಶಿವನನ್ನು ಒಲಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸದಾವಕಾಶ ಅಂತ ತಿಳ್ಕೊಳ್ಳಿ. ಇದಕ್ಕೆ ಮಂತ್ರ ಕೂಡ ಇದೆ. ಇದು ಗೌಪನೀಯ ಆಗಿರೋದ್ರಿಂದ ನಾನಿಲ್ಲಿ ತಿಳಿಸ್ತಾ ಇಲ್ಲ. ನಾನು ಈಗಲೇ ಹೇಳ್ತೀನಿ, ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರಿಗೆಲ್ಲ ಈ ಶಿವ ಪಂಚಾಕ್ಷರಿ ಮಂತ್ರ ಮತ್ತು ಯಂತ್ರ ಬೇಕು ಅವ್ರು ನನಗೆ ವಾಟ್ಸಪ್ ಮೂಲಕ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ಇದನ್ನ ತಿಳಿಸ್ಕೊಡ್ತೀನಿ. ಇದನ್ನ ಯಾವ ರೀತಿ ಬರೀಬೇಕು, ಯಾವ ಟೈಮಲ್ಲಿ ಬರೀಬೇಕು, ಏನೇನು ಮಾಡಬೇಕು, ತುಂಬ ಖರ್ಚಾಗೋಂಥದ್ದೇನಲ್ಲ. ಅದು ಒಂದು ಇರಲಿ. ಯಾಕೆಂತೇಳಿದ್ರೆ ಎಷ್ಟೋ ಜನ ನೋಡ್ತಿರ್ತಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಯಂತ್ರಕ್ಕೆ ಒಂದು ಮಂತ್ರಕ್ಕೆ ಇಷ್ಟು ಅಮೌಂಟು ಅಂತ ತಗೋತಾರೆ. ಆದ್ದರಿಂದ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಕಷ್ಟದಲ್ಲಿರ್ತಾರೆ, ಅವ್ರ ಹತ್ರನೇ ನೀವು 20,000 30,000 ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಇರೋಲ್ಲ. ಅದಕ್ಕೆ ಎಷ್ಟೋ ಜನ ಸುಮ್ಮನಾಗ್ತಾ ಇದ್ದಾರೆ. ಹಾಗೆ ಈ ಶಿವ ಪಂಚಾಕ್ಷರಿ ಯಂತ್ರ ಮತ್ತು ಮಂತ್ರ ನಿಮ್ಮ ಕಷ್ಟನ ನಿವಾರಣೆ ಮಾಡೋಂತಹ ಒಂದು ಸಾಧನವಾಗಿರುತ್ತೆ. ಸಾಧನ ಅಂತಲ್ಲ, ಆ ಪರಶಿವ ಅಂತಲೇ ಅಂದ್ಕೊಳ್ಳಿ. ಇದು ತುಂಬ ಪವರ್ಫುಲ್ ಇರೋಂಥದ್ದು. ಇದು ಯಾವ ರೀತಿ ನಿಮ್ಮನ್ನ ಸೇವ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ದುಡ್ದಿದ್ದು ದುಡ್ಡು ಕೈಯಲ್ಲಿ ನಿಲ್ತಾ ಇರಲ್ಲ ಅಂತ ಹೇಳ್ತಾರೆ, ಎಷ್ಟೇ ದುಡಿದ್ರೂ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ, ಏನೇ ಮಾಡಿದ್ರು ನಾನು ಉದ್ಧಾರ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಆ ದೇವರಿಗೆ ನಮ್ಮ ಕಡೆ ನೋಡೋಷ್ಟು ಟೈಮ್ ಇಲ್ವಾ ಅಂತ ಕೆಲವರು ಹೇಳ್ತಾ ಇರ್ತಾರೆ. ತುಂಬ ಮತ್ತು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಾರೆ, ಮಕ್ಕಳು ಮಾತು ಕೇಳಲ್ಲ, ಈ ಥರ ಎಲ್ಲ ಸಮಸ್ಯೆಯಿಂದ ತುಂಬ ಬಳಲ್ತಿರ್ತಾರೆ. ಅಂಥವರು ಇದರ ಪ್ರಯೋಜನನ ಖಂಡಿತವಾಗ್ಲೂ ಪಡ್ಕೋಬೋದು. ಯಾರಿಗೆಲ್ಲ ಈ ಮಂತ್ರ ಯಂತ್ರ ಬೇಕು ಅವ್ರು ನನಗೆ ವಾಟ್ಸಪ್ ಮೂಲಕ ತಿಳಿಸಿ. ಈ ವಿಡಿಯೋ ಎಷ್ಟು ಜನಕ್ಕೆ ತಲುಪುತ್ತೆ ಅಂತ ಗೊತ್ತಿಲ್ಲ. ಯಾರಿಗೆಲ್ಲ ಈ ಯಂತ್ರ ಮತ್ತು ಮಂತ್ರ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅವ್ರು ನನಗೆ ವಾಟ್ಸಪ್ ಮಾಡಿ.
ಕಾಲ್ ಮಾಡೋಕ್ಕೆ ಹೋಗಬೇಡಿ, ವಾಟ್ಸಪ್ ಮಾಡಿ. ವಾಟ್ಸಪ್ ನೋಡಿಬಿಟ್ಟು ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಪ್ರತಿಯೊಬ್ಬರು ಈ ಯಂತ್ರದ ಮತ್ತು ಮಂತ್ರದ ಸದುಪಯೋಗ ಪಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಏನು ಅನಿಸಿದೆ ಅಂತ. ನಂತರ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗಾಗಲಿ ಅಥವಾ ನಿಮ್ಮ ಫ್ರೆಂಡ್ಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿಗಾಗಲಿ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಒಬ್ಬರು ತಿಳ್ಕೊಳ್ಳೋಕ್ಕಿಂತ 10 ಜನಕ್ಕೆ ತಿಳಿದ್ರೆ ಅವರು ಇನ್ನೊಂದು 10 ಜನಕ್ಕೆ ತಿಳಿಸ್ತಾರೆ. ಇದರಿಂದ ಅವ್ರ ಕಷ್ಟನ ಪರಿಹಾರ ಮಾಡಿಕೊಂಡು ಅವರೊಂದು ಸನ್ಮಾರ್ಗನ ನೋಡ್ಕೋಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಶಿವನಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರದ ಬಗ್ಗೆನೇ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.